ರಾಜ್ಯದಲ್ಲಿ ಒಂದೆಡೆ ತೆರೆಮರೆಯಲ್ಲಿ ನಾಯಕತ್ವದ ಚರ್ಚೆ ನಡೀತಾ ಇದೆ. ಅಸ್ಸಾಂ ಎಲೆಕ್ಷನ್ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸಬಹುದು ಅನ್ನುವಂಥ ಗಾಳಿ ಮಾತು ಹಸ್ತಪಡಿಯಲ್ಲಿ ಸುಳಿದಾಡ್ತಾ ಇದೆ. ಸದ್ಯ ಗ್ಯಾರಂಟಿ ಸರ್ಕಾರ ಬೈ ಎಲೆಕ್ಷನ್ನಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ. ಇದೇ ಹೊತ್ತಲ್ಲಿ ಬಜೆಟ್ ಅಧಿವೇಶನದಲ್ಲಿ ಸಚಿವ ಜಮೀರ್ ಅಹಮದ್ ಆಡಿರುವಂತಹ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಮುಖ್ಯಮಂತ್ರಿನೂ ಇಲ್ಲ, ಉಪಮುಖ್ಯಮಂತ್ರಿನೂ ಇಲ್ಲ, ಬರ್ತಾರ? ಇವರೊಬ್ಬರು ವ್ಯಾಕರಣ ತಜ್ಞ ಅಂತ ನಾನು ವ್ಯಾಖ್ಯಾನಿಸ್ತೇನೆ. ಮುಂದಿನ ಬಜೆಟ್ ನಲ್ಲಿ ನೀವು ಡಿಕ್ಷನರಿನೂ ಒಂದು ಕೊಟ್ಬಿಡಿ ನಮಗೆ. ಬರ್ತೀನಿ ಕೊನೆಗೆ ಬರ್ತೀನಿ. ಒಂದಿಲ್ಲ, ಇನ್ನ 2 ಬಜೆಟ್ ಕೊಡ್ತಾರೆ. ರಾಜ್ಯದ ಬಜೆಟ್ ಅಧಿವೇಶನ ಅಂತಿಮ ಘಟ್ಟಕ್ಕೆ ತಲುಪಿದೆ. ಬೈ ಎಲೆಕ್ಷನ್ ಇರೋ ಕಾರಣ ಸರ್ಕಾರ ಬಜೆಟ್ ಅಧಿವೇಶನವನ್ನ 2 ದಿನ ಮೊದಲೇ ಮೊಟಕುಗೊಳಿಸುವ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೆ. ಆದರೆ ಇವತ್ತು ಬಜೆಟ್ ಅಧಿವೇಶನದ ವಿಧಾನಸಭೆ ಕಲಾಪದಲ್ಲಿ ಸ್ವಾರಸ್ಯಕರ ಚರ್ಚೆಗಳು ನಡೆದಿವೆ. ಸಚಿವ ಜಮೀರ್ ಅಹಮದ್ನ ಮಾತು ಹಸ್ತಪಾಳ್ಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಮಾತಾಡ್ಬೇಕಾಯ್ತು, ಯಾರು ಇಲ್ಲ ಮಾತಾಡಕ್ಕೆ. ಮುಖ್ಯಮಂತ್ರಿನೂ ಇಲ್ಲ, ಉಪಮುಖ್ಯಮಂತ್ರಿನೂ ಇಲ್ಲ. ಬೆಂಗಳೂರ್ದು 69 ಕನ್ವರ್ಟ್ ಮಾಡಿದ್ರಿ, ಅದು ಚರ್ಚೆಗೆ ಏನ್ ಮಾಡೋದು? ಬರ್ಲಿ, ಮತ್ತೆ ಮಾತಾಡೋ. ಬರ್ತಾರ? ನನಗೇನೋ ಡೌಟು. ಸಿದ್ದರಾಮಯ್ಯರಿಂದ ಇನ್ನು 2 ಬಜೆಟ್ ಮಂಡನೆ. ವಿಧಾನಸಭೆಯಲ್ಲಿ ಸಚಿವ ಜಮೀರ್ ಅಹಮದ್ ಘೋಷಣೆ. ಇವತ್ತು ವಿಧಾನಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಬಜೆಟ್ ಮೇಲಿನ ಚರ್ಚೆ ಮುಂದುವರಿತು. ಕಲಾಪದ ಆರಂಭದಲ್ಲೇ ಸಿಎಂ ಡಿಸಿಎಂ ಗೈರು ಬಗ್ಗೆ ಪ್ರಸ್ತಾಪಿಸಿ ವಿರೋಧ ಪಕ್ಷಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ವು. ಬಳಿಕ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಬಜೆಟ್ ಬಗ್ಗೆ ಮಾತನಾಡುತ್ತಾ, ಸಿದ್ದರಾಮಯ್ಯ ಬರೀ ಆರ್ಥಿಕ ತಜ್ಞರಲ್ಲ, ಅವರನ್ನ ವ್ಯಾಖ್ಯಾನ ತಜ್ಞ ಅಂತಲೂ ಕರೀಬಹುದು. ಯಾಕಂದ್ರೆ ಬಜೆಟ್ ನಡುವೆ ಒಳ್ಳೊಳ್ಳೆಯ ಶಬ್ದ ಬಳಕೆ ಮಾಡಿದ್ದಾರೆ. ಮುಂದಿನ ಬಾರಿ ಬಜೆಟ್ನಲ್ಲಿ ನಮಗೆ ಡಿಕ್ಷನರಿ ಕೊಟ್ಟುಬಿಡಿ ಅಂತ ಕಿಚಾಯಿಸಿದ್ರು. ಸಿದ್ದರಾಮಯ್ಯನವರು ವಿತ್ತ ತಜ್ಞ ಅಂತ ಹೇಳ್ತಾ ಇದ್ರು, ಬಹಳ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾರೆ. ಈ ಆರ್ಥಿಕ ತಜ್ಞನ ಜೊತೆನಲ್ಲಿ ಇವರೊಬ್ಬರು ವ್ಯಾಕರಣ ತಜ್ಞ ಅಂತ ನಾನು ವ್ಯಾಖ್ಯಾನಿಸ್ತೇನೆ. ಯಾಕೆಂತಂದ್ರೆ ಇಡೀ ಬಜೆಟ್ನಲ್ಲಿ ಹೊಸ ಹೊಸ ಶಬ್ದಗಳನ್ನ, ನಾವು ಕೇಳದಲೇ ಇರುವಂತಹ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ನಾನು ಅದಕ್ಕೆ ಮತ್ತೆ ಮುಂದಿನ ಬಾರಿಯೂ ನಾನೇ ಬಜೆಟ್ ಅನ್ನು ಮಂಡನೆ ಮಾಡ್ತೀವಿ ಅಂತ ವಿಶ್ವಾಸದ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ, ಮುಂದಿನ ಬಜೆಟ್ ನಲ್ಲಿ ನೀವು ಡಿಕ್ಷನರಿನೂ ಒಂದು ಕೊಟ್ಬಿಡಿ ನಮಗೆ. ಯಾಕೆಂದ್ರೆ ಹೊಸ ಹೊಸ ಶಬ್ದಗಳು, ನಮಗೆ ಗೊತ್ತಿಲ್ಲದೇ ಇರುವಂತ ಹೊಸ ಹೊಸ ಶಬ್ದಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಇನ್ನು ಎಷ್ಟು ಬಜೆಟ್ ಮಾಡ್ತಾರೆ ಅಂತ ಸರ್ಕಾರದ ಕಾಲೆಳೆದ್ರು. ಆಗ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿಗೆ ಕೌಂಟರ್ ನೀಡಿದ ಸಚಿವ ಜಮೀರ್, ಸಿದ್ದರಾಮಯ್ಯನವರು ಇನ್ನು 2 ಬಾರಿ ಬಜೆಟ್ ಮಂಡಿಸ್ತಾರೆ ಎನ್ನುವ ಮೂಲಕ ವಿಪಕ್ಷಗಳಿಗೆ ಮಾತ್ರವಲ್ಲ, ಸ್ವಪಕ್ಷದಲ್ಲಿನ ಸಿದ್ದು ವಿರೋಧಿಗಳಿಗೂ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಇನ್ನು 2 ಡಿಕ್ಷನರಿ ಕೊಟ್ಬಿಡಿ ನಮಗೆ. ಬರ್ತೀನಿ ಕೊನೆಗೆ ಬರ್ತೀನಿ. ಒಂದಿಲ್ಲ, ಇನ್ನ 2 ಬಜೆಟ್ ಕೊಡ್ತಾರೆ. ಏನೋ ಶ್ರೀರಂಗಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸ್ವಪಕ್ಷದ ಸಚಿವರ ವಿರುದ್ಧವೇ ಕಿಡಿಕಾರಿದ್ರು. ಪಾಂಡವಪುರ ಎಸಿ ವಿರುದ್ಧ ಸಿಡಿದಿದ್ದ ಶಾಸಕರು ಸಚಿವರ ಪ್ರಭಾವದಿಂದಲೇ ಅಕ್ರಮ ಖಾತೆಗಳನ್ನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಅಲ್ಲೇ ಈಗ ಸಚಿವರು ಪ್ರೆಷರ್ ಆದ್ರೆ ಸತ್ತೋದ ಹೆಸರಿಗೆ ಖಾತೆ ಮಾಡಲ್ಲ. ನಾನು ಕೇಳಿದಾಗ ಸಚಿವರು ಅಂತ ಅವ್ರ ಹೆಸರು ಹೇಳೋರೆ. ಅವ್ರು ಯಾರು ಪಾಪ ನಮ್ಮ ತಹಸೀಲ್ದಾರ್ಗೆ ಯಾವ ಸಚಿವರು ಫೋನ್ ಮಾಡಿಲ್ಲ. AC ಅವ್ರಿಗೆ ಹೇಳ್ಬೇಕು ಯಾವ ಸಚಿವರು ಫೋನ್ ಮಾಡಿದ್ರು ಅಂತ ಅವ್ರಿಗೆ ಹೇಳ್ಬೇಕು. ಇಲ್ಲ ಸಚಿವರ ಹೆಸರು ದುರುಪಯೋಗ ಪಡಿಸ್ಕೊಂಡಿರ್ಬೋದು. ಪಾಂಡುಪುರ ವಿಭಾಗಾಧಿಕಾರಿಗಳು ಹೊಸಬ್ರು ಶ್ರೀನಿವಾಸ್ ಗೌಡ್ರು ಅವರ ಅಧಿಕಾರಕ್ಕೆ ವಹಿಸ್ಕೊಂಡ ಮೇಲೆ AC ಆಗಿ ಬಂದ ಮೇಲೆ ಇತ್ತೀಚಿನವರೆಗೆ ಯಾವ್ಯಾವ ಆದೇಶವನ್ನು ಕೋರ್ಟಲ್ಲಿ ಮಾಡಿದ್ದಾರೆ ಅವೆಲ್ಲವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾನೆ. ಇವತ್ತು ಸದನದಲ್ಲಿ ಈ ಬಗ್ಗೆ ಪರೋಕ್ಷವಾಗಿ ಪ್ರಸ್ತಾಪಿಸಿದ ಎಚ್.ಡಿ. ರೇವಣ್ಣ, ಕಂದಾಯ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ. ಹಾಸನದಲ್ಲಿ ಎಸಿ, ಡಿಸಿ ಲ್ಯಾಂಡ್ ಮಾಫಿಯಾ ನಡೆಸ್ತಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಿ ಅಂತ ಆಗ್ರಹಿಸಿದ್ರು. ಹಾಸನ ಜಿಲ್ಲೆ ಕಂದಾಯ ಇಲಾಖೆಯ ಲೂಟಿ ಮಾಡ್ತಾ ಇದ್ದಾರಲ್ಲ, ಜಿಲ್ಲಾಧಿಕಾರಿಗಳು ಸರ್ಕಾರ ಎಲ್ಲ ಸೇರಿ ಇವತ್ತು ನಡೀತಾ ಇದೆಯಲ್ಲ, ಸುಮಾರು 2 ರಿಂದ 3 ಸಾವಿರ ಕೋಟಿ ಲೂಟಿ ನಡೀತಾ ಇದೆಯಲ್ಲ ಸ್ವಾಮಿ. ಕಂದಾಯ ಇಲಾಖೆ ಸರ್ಕಾರಿ ಮಶಾಣ ಈಶಾಣ ಕೆರೆ ಏನು ಬಿಡ್ತಾ ಇಲ್ಲ. ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿ ಒಬ್ಬ ಕೇಂದ್ರ ಮಂತ್ರಿ ಮೇಲೆ ದಿನ ತನಿಖೆ ಮಾಡಿಸಿ ನೂರಾರು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದೀರಿ. ನಾನು 3,000 ಕೋಟಿ ಉಳಿಸ್ಕೊಡ್ತಾ ಇದ್ದೀವಲ್ಲ, ತನಿಖೆ ಮಾಡಿ. ಸದನದಲ್ಲಿ ಎತ್ತಿನ ಹೊಳೆ ಯೋಜನೆ ಕುರಿತು ಜಟಾಪಟಿ.
ಇನ್ನು ವಿಧಾನಸಭೆ ಕಲಾಪದಲ್ಲಿ ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಮತ್ತು ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ನಡುವೆ ಭಾರೀ ಜಟಾಪಟಿ ನಡೆಯಿತು. ಎತ್ತಿನಹೊಳೆ ಯೋಜನೆಯ ನೀರು ಯಾವಾಗ ಸಿಗುತ್ತೆ ಎಂದು ಪ್ರಶ್ನಿಸಿದ ರೇವಣ್ಣಗೆ ಶಿವಲಿಂಗೇಗೌಡ ಎಚ್ಡಿಕೆಯ ಮಾತು ಪ್ರಸ್ತಾಪಿಸಿ ತಿರುಗೇಟು ನೀಡಿದ್ರು. ನಮ್ಮ ಈ ಕಡೆ ರಾಜಣ್ಣರು ಕೂತವ್ರು ಎತ್ತಿನೊಳೆ ಯಾವ ಬರುತ್ತೆ ಹೇಳಿ, ವರ್ಷಕ್ಕೆ 900 ಕೋಟಿ ಕೊಟ್ಟರೆ ಇನ್ನು 14,000 ಕೋಟಿ ಬೇಕು. 14,000 ಕೋಟಿ ಅಂದರೆ ಮಿನಿಮಮ್ ಕನಿಷ್ಠ ಒಂದು ವರ್ಷಕ್ಕೆ 5,000 ಕೋಟಿನಾರು ಇಡಬೇಕಲ್ವ ರಾಜಣ್ಣರೇ? ಮರ್ಸಿಕೆರೆ ಮೇಲೆ ಆಶಿ ಹೋಗುತ್ತೆ ನೀರು, ನಮ್ಮ ತುಮಕೂರವರೆಗೂ ಹೋಗುತ್ತೆ. ಚಾನಲ್ ಎಲ್ಲ ಮುಗಿದಿದೆ. 288 ಕೋಟಿ ಹಣನ ಬಿಲ್ ಕೊಟ್ಟಿದ್ದೀವಿ. ಕರೆಂಟ್ ಬಿಲ್ಲ ವಾಣಿವಿಲಾಸ ಸಾಗರ್ ಕೊಡೋದು. ನೀರು ಇದೆ, ನೀರು ಬರಕಲ್ಲ ಅಂದವರು ಇದ್ರು, ನೀರು ಬರಕಲ್ಲ ತಲೆ ಬಳಿಸ್ಕೆತಿ ನಿಂದವರು ಇದ್ರು, ಎಲ್ಲ ಇದ್ರು. ಆದ್ರೆ ಎತ್ತಿನೊಳೆ ಬತ್ತಿತ್ತು. ಇನ್ನು ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆಯಂತ ಬದಲಾಯಿಸಿ ಹಾಗೂ ತುಳು ಭಾಷೆಯನ್ನ ರಾಜ್ಯ ಭಾಷೆಯಾಗಿ ಮಾಡಬೇಕು ಅಂತ ಸದನದಲ್ಲಿ ಆಗ್ರಹಿಸಿದ್ರು. ಒಟ್ಟಾರೆ ಇವತ್ತು ಬಜೆಟ್ ಮೇಲಿನ ಚರ್ಚೆ ವೇಳೆ ಹಲವು ಮಹತ್ವದ ವಿಷಯಗಳು ಸದನದಲ್ಲಿ ಮಾರ್ದನಿಸಿದ್ವು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಇನ್ನು 2 ಬಜೆಟ್ ಮಂಡನೆ ಮಾಡ್ತಾರೆ ಎಂಬ ಜಮೀರ್ ಮಾತು ಹಸ್ತಪಡಿಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.